ನೋಡಿ ನಮ್ಮ ಬೂತಾಯಿ ಪುಳಿ ಮುಂಚಿಯ ಫೈನಲ್ ಲುಕ್ ವಿತ್ ವಿತ್ ಬಾಯ್ಲ್ಡ್ ರೈಸ್. ಫ್ರೆಶ್ ಆಗಿರುವ ಬೂತಾಯನ್ನು ಇವತ್ತು ನಾವು ತಕೊಂಡಿದ್ದೇವೆ. ಎಂತ ಮಾಡ್ಲಿಕ್ಕೆ ಹೇಳಿದ್ರೆ ಪುಳಿ ಮುಂಚಿ, ಮತ್ತೆ ಇದರಲ್ಲಿ ಪೊಡಸು ಬರ್ತದೆ ಹೀಗೆ ಅದರ ಮೇಲೆ ವೈಟ್ ಕಲರ್ ಅದು, ಅದನ್ನ ಚಂದ ಮಾಡಿ ಹೀಗೆ ಕತ್ತಿಯಲ್ಲಿ ತೆಗಿಬೇಕು. ಹೀಗಾಯ್ತು. ಈ ಭೂತಾಯಿಗೆ ಸಾಕೋದು, ಇವಳ ಕೈಗೆ ಯಾಕಾದ್ರೂ ಬಂದ್ ಸಿಕ್ಕಿದ್ನೇನೋ ನಾನಂತ. ಭೂತಾಯಿದು ಕಣ್ಣು ಮಾತ್ರ ಸಪರೇಟ್ ಆಗಿ ನಿಲ್ತಾ ಇದೆ ನೀರಲ್ಲಿ. ಎಂತ ಮಾಡುದು, ಹಾಕು ಅಂತ ಸಾಗುದಿಲ್ಲ. ಸ್ಟಾರ್ಟ್. ನೋಡಿ ಪುಳಿ ಮುಂಚೆದು ಮಸಾಲೆ ಕೂಡ ನಾನು ರೆಡಿ ಮಾಡ್ತಾ ಇದ್ದೇನೆ. ಅತಿ ಉತ್ತಮ ಚುಮ್ಮೇಶ್ವರಿ ಭೂತಾಯಿ ಪುಳಿ ಮುಂಚಿ. ಹಾಯ್ ಹೆಲೋ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಅ ಸೋ ಲಾಂಗ್ ಟೈಮ್ ನಾನು ಪುನಃ ನನ್ನ ಮುಖವನ್ನು ತಕೊಂಡು ಬಂದಿದ್ದೇನೆ ವಿತ್ ಭೂತಾಯಿ. ಎಸ್, ಇವತ್ತಿನ ಕಂಟೆಂಟ್ ಅಂತ ಹೇಳಿದ್ರೆ ಇದನ್ನು ಸ್ವಲ್ಪ ದೂರ ಇಟ್ಟು ಮಾತಾಡುವ. ಒಂದು ಭೂತಾಯಿ ತೆಗಿತೇನೆ, ಫ್ರೆಶ್ ಆಗಿರುವ ಭೂತಾಯಿ. ಫ್ರೆಶ್ ಆಗಿರುವ ಭೂತಾಯಿಯನ್ನು ಇವತ್ತು ನಾವು ತಕೊಂಡಿದ್ದೇವೆ. ಎಂತ ಮಾಡ್ಲಿಕ್ಕೆ ಹೇಳಿದ್ರೆ ಪುಳಿ ಮುಂಚಿ. ಇವತ್ತು ನಾನು ನನ್ನ ಕೈಯಾರೆ ಪುಳಿ ಮುಂಚಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಯಾವ ರೇಂಜಿಗೆಲ್ಲ ಅದು ಪುಳಿ ಮುಂಚಿ ಆಗ್ತದ ಮತ್ತೆ ಬೇರೆ ಮುಂಚಿ ಆಗ್ತದ ಗೊತ್ತಿಲ್ಲ. ಪುಳಿ ಮುಂಚಿಗೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಅದು ಮತ್ತೆ ಲಾಸ್ಟಿಗೆ ನಾನು ಸರ್ಚ್ ಮಾಡಿ ಹಾಕ್ತೇನೆ ತಮ್ನೇಲ್ ಅಲ್ಲಿ. ಓಕೆ, ಸೊ ಇವತ್ತು ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೇನೆ ಮತ್ತೆ ತುಂಬಾ ಖುಷಿಯಾಗಿದ್ದೇನೆ. ಯಾಕಂತ ಹೇಳಿದ್ರೆ ಒಂದು, ಇವತ್ತು ಸಂಡೇ. ಆಬ್ವಿಯಸ್ಲಿ ಸಂಡೇ ಎಲ್ಲರೂ ಸಹ ತುಂಬಾ ಖುಷಿಯಾಗಿರ್ತಾರೆ, ಯಾಕಂದ್ರೆ ಅವತ್ತು ರಜೆ. ಸಂಡೇದು ಸಂಜೆ ಆಗುವಾಗ ಸಂಡೇದು ಮಜಾ ಹೋಗ್ತದೆ, ಅದು ಬೇರೆ ವಿಷಯ. ಸೊ ಈಗ ನಾನು ಖುದ್ದಾಗಿ ಇವತ್ತು ಪುಳಿ ಮುಂಚಿ, ಭೂತಾಯಿದು ಪುಳಿ ಮುಂಚಿ ಮಾಡ್ತಾ ಇದ್ದೇನೆ. ನೀವೆಲ್ಲರೂ ನನ್ನ ಜೊತೆ ಸ್ಟೇ ಟ್ಯೂನ್ಡ್ ಆಗಿರಿ. ಇದು ಎಲ್ಲಿ ಕೂಡ ಕೆಟ್ಟಿಸಾಗದಿದ್ರೆ ಸಾಕು. ಹೇಗೆ ಆಗಿದೆ ಅಂತ ನಾನು ನಿಮ್ಗೆ ರಿಯಲ್ ಫೀಡ್ಬ್ಯಾಕ್ ಕೊಡ್ತೇನೆ ಮಿತ್ರರೇ. ಓಕೆ, ಸೊ ಈಗ ಸ್ಟಾರ್ಟ್ ಮಾಡುವ. ಮತ್ತೆ ನಂಗೆ ಮೀನು ಕಟ್ ಮಾಡ್ಲಿಕ್ಕೆ ಅಲ್ಪ ಸ್ವಲ್ಪ ಕಲ್ತಿದ್ದೇನೆ, ಅದು ಆವಾಗ ಕಲ್ತದ್ದು. ಐ ಹೋಪ್ ಈ ಮೀನು ಅದ್ರ ಶೇಪ್ ಅಲ್ಲೇ ಕಟ್ ಆಗ್ಲಿ. ಇದ್ರದ್ದು ರೆಕ್ಕೆ ಬೀಲ ಅದೆಲ್ಲ ಕಟ್ ಮಾಡ್ಬೇಕು. ನಾನು ಮೀನ್ ಕಟ್ ಮಾಡಿ ತೋರಿಸ್ತೇನೆ, ಪುಳಿ ಮುಂಚಿ ಹೇಗೆ ಮಾಡುದು ಅಂತೆಲ್ಲ ನಿಮ್ಗೆ ತೋರಿಸ್ತೇನೆ. ಸ್ವಲ್ಪ ನನ್ನ ರೆಸಿಪಿ ಟ್ರೈ ಮಾಡುವಾಗ ಎಂತ ಹೇಳ್ತಾರೆ, ವೇಟ್ ಥಿಂಕ್ ಮಾಡ್ತೇನೆ. ಅದೆಂತ ನಂಗೆ ಮಂಡೆಗೆ ಬರ್ತಿಲ್ಲ. ಬಟ್ ನನ್ನ ರೆಸಿಪಿ ಟ್ರೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಜವಾಬ್ದಾರಿಯ ಮೇಲೆ ನನ್ನ ರೆಸಿಪಿ ಟ್ರೈ ಮಾಡಿ. ಓಕೆ, ಹಾಗೆ ನಾನು ನಿಮ್ಮನ್ನು ಕೊಲ್ಲುವ ಹಾಗೆ ಆ ರೀತಿ ರೆಸಿಪಿ ಎಲ್ಲ ಮಾಡೋದಿಲ್ಲ. ಬಟ್ ಎಂತ ಹೇಳಿದ್ರೆ ನಂಗೆ ಭೂತಾಯಿದು ಪುಳಿ ಮುಂಚಿ ಅಂದ್ರೆ ತುಂಬಾ ಇಷ್ಟ. ಹುಳಿ ಖಾರ ಆಗಿರ್ತದೆ. ಸೊ ಹಾಗಾಗಿ ನಂಗೆ ಸ್ವಲ್ಪ ಅಮ್ಮ ರೆಸಿಪಿ ಹೇಳಿ ಕೊಟ್ಟಿದ್ದಾರೆ. ಈಗ ಅಮ್ಮ ಸಹ ನನ್ನ ಹತ್ರನೇ ಇರ್ತಾರೆ, ನಾನು ಒಬ್ಳೇನ್ ಮಾಡುದಲ್ಲ. ಆದ್ರೆ ಸಹ ನಾನು ನಿಮ್ಗೆ ತೋರಿಸ್ತೇನೆ ಹೇಗೆಲ್ಲ ಆಗ್ತದೆ, ಏನೆಲ್ಲ ಕೆಟ್ಟಿಸಾಗ್ಬೋದು. ಐ ಹೋಪ್ ಅಟ್ ಲೀಸ್ಟ್ ಈ ಸಲ ಆದ್ರೂ ಕೆಟ್ಟಿಸಾಗದಿದ್ರೆ ಸಾಕು. ಈ ಸಲ ನಿಮ್ಗೆ ಯಾವ ಮಸಾಲೆ ಸಹ ಮಿಸ್ ಆಗುದಿಲ್ಲ ಮಿತ್ರರೇ, ಖುದ್ದು ನಾನಾಗಿ ಮಾಡ್ತಾ ಇದ್ದೇನಲ್ಲ ಹಾಗಾಗಿ. ಸೊ ನಮ್ಮದು ಉಡುಪಿ ಕರಾವಳಿಯಲ್ಲಿ ಇದು ತುಂಬಾ ಎಲ್ಲರಿಗೆ ಸಹ ಇಷ್ಟ ಆಗ್ತದೆ ನನ್ನ ಪ್ರಕಾರ. ನಂಗೆಂತೂ ತುಂಬಾ ಇಷ್ಟ. ಸೊ ನಾನಿವಾಗ ತುಂಬಾ ಎಕ್ಸೈಟೆಡ್ ಆಗಿದ್ದೇನೆ. ಸೊ ಲೆಟ್ಸ್ ಸ್ಟಾರ್ಟ್ ಭೂತಾಯಿ ಪುಳಿ ಮುಂಚಿ. ಇಲ್ಲಿ ಫಸ್ಟ್ ಗೆ ಸತ್ತು ಡಿಪ್ರೆಷನ್ ಆಗಿದ್ದೇವೆ, ನೀವು ಏನೆಲ್ಲ ಮಾಡ್ತಾಳ. ಬನ್ನಿ, ಈಗ ಮಣೆ ಬೇಕು, ಕತ್ತಿ ಮಣೆ. ಮಣೆ ಉಂಟು. ವೆಯ್ಟ್. ಓಕೆ, ಈಗ ಮಣೆ ಕತ್ತಿ ಸಿಕ್ಕಿದೆ. ಈ ಮಣೆ ಕತ್ತಿಯಲ್ಲಿ ನಾನು ಚೆನ್ನಾಗಿ ಕ್ಲೀನ್ ಮಾಡು. ಈಗ ಈ ಮಣೆ ಕತ್ತಿಯಲ್ಲಿ ನಾನು ಭೂತಾಯಿಯನ್ನು ಕಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದೇನೆ. ಸ್ಟೇ ಟ್ಯೂನ್ಡ್ ಆಗಿರಿ. ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು ಫಸ್ಟಿಗೆ. ವೆಯ್ಟ್, ಎಲ್ಲಿ ಕುತ್ಕೊಳ್ಳುವ ಅಂತ ನೋಡ್ತಾ ಇದ್ದೇನೆ. ಓಕೆ, ಹಿಂಗನಮ್ಮ ಮೀನು ತಗೊಳ್ಳ ಬರಬೇಡಿ ರಾಜ, ಬೆಚ್ಚ ಮಾಡಿಸ್ಬೇಕು. ಹೌದು, ಮೀನ್ ಎತ್ತು ಅದೇ ನಾನು ಹಾಕಂತೆ ಫಸ್ಟ್ ಕನ್ಫ್ಯೂಸ್ ಆಗಿ ಇದ್ರ ಎಡ್ತಿಟ್ಟು. ಈಗ ಮೀನ್ ಕಟ್ ಮಾಡ್ಲಿಕ್ಕೆ ಈಗ ನಾನು ರೆಡಿ ಆಗಿದ್ದೇನೆ. ಬೈಗೋಳ ಅನ್ನೋದು ಅದು ಹುಟ್ಟಿನಿಂದಲೇ ನಾವು ಎಂತ ಹೇಳ್ತಾರೆ, ಅಮ್ಮನ ಕೈಯಲ್ಲಿ ಬೈಗೋಳ ತಿನ್ನೋದು ಒಂದು ಚಂದ. ನಾವೀಗ ಸ್ಟಾರ್ಟ್ ಮಾಡುವ. ಕಟ್ ಮಾಡಿದ ಮೀನನ್ನು ಬಿಸಿಲಿಗೆ ತೆಗೆದು ಹಾಕ್ಬೇಕು. ಮೀನ್ ಕಟ್ ಮಾಡುದು ಹೇಗೆ ಅಂತ ಕಟ್ ಮಾಡುವಾಗ ಎಲ್ಲಿ ಸಹ ಕೆಟ್ಟಿಸಾಗದಿದ್ರೆ ಸಾಕು. ಭೂತಾಯಿ ಇದ್ರೆ ಸಾಕು. ಭೂತಾಯಿ ಪುಳಿ ಮುಂಚೆ ಅಷ್ಟೇ ವಿಶ್ ಮಾಡುದು. ಬೀಲ ತೆಗಿಬೇಕು, ಬೀಲ ಕಟ್ ಮಾಡ್ಬೇಕು, ಮಂಡೆ ಬೇಕಾದ್ರದ್ದು. ಮಂಡೆ ಯಾಕೆ ಅಮ್ಮ? ನಂಗೆ ಈಗ ಭೂತಾಯಿದು ಮಂಡೆ ಸಹ ಇಡ್ಲಿಕ್ಕೆ ಹೇಳಿದ್ರು, ದೊಡ್ಡ ಭೂತಾಯಿ ಅಂತೆ. ಸ್ಟಾರ್ಟ್ ಮಾಡುವ ಈಗ. ಫಸ್ಟಿಗೆ ಭೂತಾಯಿದು ರೆಕ್ಕೆ ಕಟ್ ಮಾಡಿದೆ, ಮತ್ತೆ ಅದರದ್ದು ಅಂತಿದೆ ನಿಮ್ಗೆ, ಮತ್ತೆ ಅದರದ್ದು ಮತ್ತೆ 2 ರೆಕ್ಕೆ ಬರ್ತದೆ, ಅದನ್ನ ಕಟ್ ಮಾಡಿದೆ. ಆಮೇಲೆ ಮತ್ತೆ ಇದರಲ್ಲಿ ಪೊಡಸು ಬರ್ತದೆ ಹೀಗೆ ಅದರ ಮೇಲೆ ವೈಟ್ ಕಲರ್ ಅದು, ಅದನ್ನ ಚಂದ ಮಾಡಿ ಹೀಗೆ ಕತ್ತಿಯಲ್ಲಿ ತೆಗಿಬೇಕು. ಯಾರಿಗೆಲ್ಲ ಭೂತಾಯಿ ಫೇವ್ರೆಟ್ ಮಿತ್ರರೇ ನೀವು ಕಮೆಂಟ್ ಮಾಡಿ. ಓಕೆ, ಭೂತಾಯಿಗೆ ಕನ್ನಡದಲ್ಲಿ ಎಂದ್ರೆ ಚೆಲ್ಲಮ್ಮ ಭೂತಾಯಿಗೆ ನೋಡಿ. ಆಮೇಲೆ ಈಗ ಬೀಲ ಕಟ್ ಮಾಡ್ಬೇಕು. ಅಮ್ಮ ಹೇಳಿದ್ದಾರೆ ಭೂತಾಯಿಯದ್ದು ತಲೆ ಇಡು ಹೇಳಿದ್ದಾರೆ, ಯಾಕಂದ್ರೆ ದೊಡ್ಡ ಮೀನಂತೆ. ಸೊ ತಲೆ ಹೇಗೆ ಕಟ್ ಮಾಡುದು ಗೊತ್ತುಂಟಾ? ಗೊತ್ತಿರ್ಬೋದು ನಿಮ್ಗೆ, ನಾನೇ ಕೇಳು ನೋಡಿ. ಕಾಣ್ತಿದೆಯಾ?
ಇದಕ್ಕೆ ಹೀಗಾಯ್ತು. ಹೀಗೆ ಇರ್ಬೋದಾ? ಹೀಗೆ ಇರ್ಬೋದು. ನನ್ನ ಪ್ರಕಾರ ಭೂತಾಯಿ ಕಟ್ ಮಾಡ್ಲಿಕ್ಕೆ ಅಮ್ಮನಿಗೆ ಕೊಟ್ರೆ ಆಗ್ಬೋದ. ಎಂತದೊಂದು ಆಯ್ತು ನೋಡಿ. ಓಕೆ, ಭೂತಾಯಿ ಆಪರೇಷನ್ ಈಸ್ ಸಕ್ಸಸ್ಫುಲ್. ಅವ ಬೆನ್ನು ಹೋಗ್ತಿದೆ. ತೆತ್ತಿ ಸಿಕ್ತು ನೋಡಿ, ತೆತ್ತಿ. ನಂಗೆ ಮೀನದು ತೆತ್ತಿ ಅಂದ್ರೆ ತುಂಬಾ ಫೇವ್ರೆಟ್ ನೋಡಿ. ತೆತ್ತಿಯನ್ನು ಹಾಕುವ, ಇದನ್ನು ಒಳ್ಳೆ ನೀರಿಗೆ ಹಾಕ್ಬೇಕು ಈಗ. ಅದು ಫಸ್ಟ್ ಮೀನ್ ಅಲ್ಲ ಮಿತ್ರರೇ, ಸೊ ಅದು ಪ್ರಾಕ್ಟೀಸಿಗೆ ಆಯ್ತು. ಈಗ ನಾವು ಸೆಕೆಂಡ್ ಮೀನ್ ಕಟ್ ಮಾಡುವ. ಇದೀಗ ಪ್ರಾಪರ್ ಆಗಿ ಕಟ್ ಮಾಡ್ತೇನೆ ನೋಡಿ. ಫಸ್ಟ್ ಗೆ ರೆಕ್ಕೆ ಕಟ್ ಮಾಡ್ಬೇಕು ಹೀಗೆ, ಇನ್ನೊಂದು ರೆಕ್ಕೆ ಕಟ್ ಮಾಡ್ಬೇಕು ಹೀಗೆ. ಸ್ವಲ್ಪ ಇದ್ರ ಬೋಟ್ ಹೀಗೆ ಹೊರಗೆ ಬರ್ತಾ ಇದೆ, ಅದಕ್ಕೆ ಎಂತ ಮಾಡ್ಲಿಕ್ಕೂ ಆಗುದಿಲ್ಲ. ಮತ್ತೆ ಇದ್ರದ್ದು ಇಲ್ಲಿ ಬರುವ ರೆಕ್ಕೆಯನ್ನು ಈ ರೀತಿ ಕಟ್ ಮಾಡ್ಬೇಕು. ಅದಾದ್ಮೇಲೆ ಈಗ ಕೊಡಸು ತೆಗಿಬೇಕು ಹೀಗೆ, ಕೊಡಸು ತೆಗಿಬೇಕು. ಉಮ್ಮ ಭೂತ ಈಗ ಕನ್ನಡಕ್ಕೆ ಅಂದ್ರೆ ಚೆಲ್ಲೆ ಬೈಗೆ ಬೈಗೆ ಮೀನು, ಬೈಗೆದ್ದು ಹುಳಿಮೆಣಸು ಮೇ ಬಿ ನೋಡಿ. ಈಗ ಚಂದ ಆಯ್ತು. ಈಗ ತಲೆ ಕಟ್ ಮಾಡ್ಬೇಕು. ಎಸ್, ಆಗ ಸ್ವಲ್ಪ ನಾನು ನರ್ವಸ್ ಅದೇ, ನನ್ಗೆ ಹೆದರಿಕೆ ಆಯ್ತು. ರುಂಡ ಸಮೇತ ಹೋಯ್ತೇನಂತ, ಯಾಕಂದ್ರೆ ರುಂಡ ಇಡ್ಲಿಕ್ಕೆ ಹೇಳಿದಾರೆ ಅಮ್ಮ. ಹಾಗಾಗಿ ಇಲ್ಲಿ ಸ್ವಲ್ಪ ಗಲೀಜಾಗ್ತಾ ಇದೆ, ಅದು ಎಂತ ಮಾಡುದು. ಅದಕ್ಕೆ ಈಗ ಕತ್ತಿ ಹಾಕಿದ್ರೆ ಆಯ್ತು. ಹಾಗೆ ಅಲ್ವಾ ಅಂತ ಮಗ. ಇಲ್ಲ, ಹೀಗೆ ಡಿಪ್ರೆಷನ್ ಹೀಗೆ ತೆಗ್ದ್ರೆ ಆಯ್ತು. ಇದ್ರದ್ದು ಕಲೀಜ ಎಲ್ಲ ತೆಗ್ದು ಬಿಸಾಡ್ಬೇಕು ಹೀಗೆ. ಇಲ್ಲ, ಮತ್ತೊಂದು ತೆತ್ತಿ ಸಿಕ್ಕಿತ್ತು ನೋಡಿ, ಎಗ್ ಸಿಕ್ಕಿತ್ತು. ಇದನ್ನು ತಿನ್ನುದ್ರಲ್ಲಿರುವ ಖುಷಿಯೇ ಬೇರೆ, ಒಂಥರ ಖುಷಿ ಆಗ್ತದೆ ತಿನ್ಲಿಕ್ಕೆ. ಈ ಭೂತಾಯಿಗೆ ಸಾಗೋದು, ಇವಳ ಕೈಗೆ ಯಾಕಾದ್ರೂ ಬಂದ್ ಸಿಕ್ಕಿದ್ನೇನು ನಾನಂತ. ಅರ್ಧ ಹೇಗೂ ಸತ್ತೋಗಿದ್ದೇನೆ. ಸತ್ಮೇಲಾದ್ರೂ ನಾನು ಒಂದು ಪ್ರಾಪರ್ ಆಗಿ ನನ್ಗೆ ಅಲ್ವಿದ ಹೇಳುದಿಲ್ಲ ಅಂತ ಅದಕ್ಕೆ ಆಗ್ಬೋದು. ಸಾರಿ ಭೂತಾಯಿ. ಬೆಲ್ಲಿ ಎಗ್ಗುಮ್ಮ, ಇದು ದೊಡ್ಡ ದೊಡ್ಡ ಮುಟ್ಟೆ ಸಿಗ್ತಾ ಇದೆ ಇದ್ರಲ್ಲಿ ನೋಡಿ. ಈಗ ನಾನು ಎಲ್ಲ ಫಿಶ್ ಭೂತಾಯನ್ನು ಕಟ್ ಮಾಡಿ ಆಮೇಲೆ ನಿಮ್ಗೆ ಸಿಗ್ತೇನೆ. ಅಲ್ಲಿವರೆಗೆ ಸ್ವಲ್ಪ ಸ್ಟೇಟ್ ಉಂಟಾಗಿದೆ, ವಿಡಿಯೋ ಸ್ಕಿಪ್ ಮಾಡ್ಬೇಡಿ. ವೇಟ್ ಆಕ್ಚುಲಿ ನಾನದು ಅಷ್ಟು ನಂಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಲ್ಲ ಭೂತಾಯಿ ಮೀನೆಲ್ಲ ಕಟ್ ಮಾಡಿ. ಹಾಗಾಗಿ ಸ್ವಲ್ಪ ಅಮ್ಮನಿಗೆ ಹೆಲ್ಪ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಈಗ ಅಮ್ಮನಿಗೆ ಚಂದ ಮಾಡಿ ಕಟ್ ಮಾಡ್ತಿದ್ದಾರೆ. ನಾನು ತೋರಿಸ್ತೇನೆ ನೋಡಿ ಹೇಗೆ ಅಂತ. ದೊಡ್ಡ ಭೂತಾಯಿ ನೋಡಿ ಇದು. ತಾತು ಬಂಗುಡೆ ಆತೀನಿ ಭೂತಾಯಿ. ಭೂತಾಯಿ ಬಂಗಡೆ ಬಲೆ ಉಂಟಿಲ್ಲ ಹೆಂಗು. ಚಂದ ಮಾಡಿ ಹೀಗೆ ಪೊಡಸ್ ತೆಗ್ದು ಅದಾದ್ಮೇಲೆ ಬೇಡಮ್ಮ ಅದಾದ್ಮೇಲೆ ಹೀಗೆ ಅದ್ರದ್ದು ಮಂಡೆಯನ್ನು ಚಂದ ಮಾಡಿ ಕಟ್ ಮಾಡ್ಬೇಕು. ಅಮ್ಮನವರಿಗೆಲ್ಲ ಅದ್ರ ಎಕ್ಸ್ಪೀರಿಯನ್ಸ್ ಇದೆ ನೋಡಿ. ಹಾಗಾದ್ರೆ ನಾನ್ ಫಸ್ಟ್ ಕಟ್ ಮಾಡಿದ್ದು ಸರಿ ಆಗ್ಲಿಲ್ವಾ ಅಂತ. ಅದರ ತೆತ್ತಿ ಎಲ್ಲ ಹೀಗೆ ತೆಗಿಬೇಕು. ಅದು ಮೀನು ಸ್ವಲ್ಪ ಸಾಫ್ಟ್ ಇದೆ ಅಲ್ಲ. ಎಲ್ಲ ಸಾಫ್ಟ್ ಇದೆ. ಹಾಗಾದ್ರೆ ನಾನು ಕಟ್ ಮಾಡಿದ್ದು ಸರಿ ಇಲ್ವಾ? ನಿನ್ಗೇನೆ ಸರಿ ಇಲ್ಲ. ನಂಗೇನು ಸರಿ ಇಲ್ಲ ಅಂತ ಇರ್ಬೋದು ಮೇ ಬಿ. ಆಯ್ತು, ಈಗ ನಮ್ಮ ಭೂತಾಯನ್ನು ಕ್ಲೀನ್ ಮಾಡ್ಲಿಕ್ಕಿದೆ ಮೇಲೆ. ಅಮ್ಮನಿಗೆ ಪಾಪ ಹೇಳ್ಲಿಕ್ಕೆ ಆಗುದಿಲ್ಲ. ಆಯ್ಕೆ ಉಪ್ಪೆಲ್ಲ ಇಡೋ ಗುಂಡಲ್ಲಮ್ಮ. ಎಂದಿಗೆ ಅದು ಉಪ್ಪಿಟ್ರಿ? ಇದು ಭೂತಾಯಿಗೆ ಉಂಟಲ್ಲ, ಅದನ್ನು ಕ್ಲೀನ್ ಮಾಡುವಾಗ ಭೂತಾಯಿ ಅಲ್ಲ ಯಾವ್ದೇ ಮೀನ್ಸ್ ಹಾಗೆ ಅಲ್ಲ, ಯಾವ ಮೀನ್ಸ್ ಕ್ಲೀನ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿ ಕ್ಲೀನ್ ಮಾಡ್ಬೇಕು. ಯಾಕಂದ್ರೆ ಅದು ಚಂದ ಕ್ಲೀನ್ ಆಗ್ತದೆ, ಅದ್ರ ಸ್ಮೆಲ್ ಎಲ್ಲ ಹೋಗ್ತದಲ್ಲ. ಈಗ ಓಕೆ, ಈಗ ಅಮ್ಮನಿ ಚಂದ ಮಾಡಿ ಭೂತಾಯನ್ನು ಕಟ್ ಮಾಡಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾನು ಚಂದ ಮಾಡಿ ಈಗ ಕ್ಲೀನ್ ಮಾಡ್ತೇನೆ. ಇದಕ್ಕೆ ಸ್ವಲ್ಪ ಆಗ ಹೇಳಿದಾಗೆ ಉಪ್ಪು ಹಾಕಿದ್ದೇವೆ, ಯಾಕಂದ್ರೆ ಚಂದ ಕ್ಲೀನ್ ಆಗ್ಬೇಕಲ್ಲ, ಅದಕ್ಕೋಸ್ಕರ. ಸ್ಮೆಲ್ ಎಲ್ಲ ಹೋಗ್ತದಂತೆ. ಚಂದ ಮಾಡಿ ಕ್ಲೀನ್ ಮಾಡ್ಬೇಕು. ಓಕೆ, ಐ ವಿಲ್ ಶೋ ಯು ಹಿಯರ್. ಚಂದ ಮಾಡಿ ಕ್ಲೀನ್ ಮಾಡ್ಬೇಕು ಹೀಗೆ ನೋಡಿ. ಇದ್ರಲ್ಲಿ ಒಳಗೆ ಹೀಗೆಲ್ಲ ಇರ್ತದೆ ನೋಡಿ ಬ್ಲಡ್. ಮತ್ತೆ ಇದು ನಾನ್ ಕಟ್ ಮಾಡಿದಂತ, ಅದಕ್ಕೆ ಸರಿ ಆಗ್ಲಿಲ್ಲ. ಅಮ್ಮ ಕಟ್ ಮಾಡಿದ ಭೂತಾಯಿ ಕರೆಕ್ಟ್ ಆಗಿದೆ. ಇಲ್ಲಿ ತಲೆ ಎಲ್ಲ ತೆಗ್ದಿದ್ದಾರೆ ಇದ್ರಲ್ಲಿ. ಓ ಶಿಟ್, ಭೂತಾಯಿ ಅದು ಕಣ್ಣು ಮಾತ್ರ ಸಪರೇಟ್ ಆಗಿ ನೇಲ್ತಾ ಇದೆ ನೀರಲ್ಲಿ. ಎಂತ ಮಾಡುದು? ಹಾಕು ಅಂತ ಸಾಗುದಿಲ್ಲ. ಇದನ್ನೊಂದು ಕ್ಲೀನ್ ಮಾಡಿ ನಾನು ಬರ್ತೇನೆ. ನೀವು ಅಲ್ಲಿವರೆಗೆ ಸ್ಟೇ ಟ್ಯೂನ್ಡ್ ಆಗಿರಿ. ಯಾಕಂದ್ರೆ ವಿಡಿಯೋ ನಾನೇ ಹೀಗೆ ಇಟ್ಕೊಂಡು ಮಾಡುದಲ್ಲ, ಸೊ ತೊಳಿಲಿಕ್ಕೆ ಕಷ್ಟ ಆಗ್ತದೆ. ಸ್ಟೇ ಟ್ಯೂನ್ಡ್. ಓಕೆ ಓಕೆ ಮಿತ್ರರೇ, ಈಗ ಭೂತಾಯಿ ಚಂದ ಮಾಡಿ ಕ್ಲೀನ್ ಮಾಡಿ ತಕೊಂಡ್ಬಂದಿದ್ದೇನೆ ನಾನು ನೋಡಿ. ಈಗ ನೆಕ್ಸ್ಟ್ ಅಂತ ಹೇಳಿದ್ರೆ ಪುಳಿ ಮುಂಚಿ, ಭೂತಾಯಿ ಪುಳಿ ಮುಂಚಿಗೆ ಬೇಕಾಗುವಂತಹ ಇಂಗ್ರೀಡಿಯಂಟ್ ನಾನು ನಿಮ್ಗೆ ತೋರಿಸ್ತೇನೆ. ಬನ್ನಿ.
ನೋಡಿ ಮಿತ್ರರೇ, ಬೂತಾಯಿ ಪುಳಿ ಮುಂಚಿಗೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ ಕೊತ್ತಂಬರಿ ಸೊಪ್ಪು, ಕಾಳುಮೆಣಸು, ಮತ್ತೆ ಈ ಓಮ, ಆಮೇಲೆ ಹುಳಿ. ನೋಡಿ ಹುಳಿ ಇಷ್ಟು ತಕೊಂಡಿದಾರಮ್ಮ. ಇದನ್ನ ಚಂದ ಮಾಡಿ ಕ್ಲೀನ್ ಮಾಡ್ಬೇಕು. ಆಮೇಲೆ ಸ್ವಲ್ಪ ಉಪ್ಪು, ಮತ್ತೆ ಅರಶಿನ ಹುಡಿ, ಮತ್ತೆ ಇದು ಶುಂಠಿ. ಇದು ಶುಂಠಿ, ಹೌದು. ಇದು ಶುಂಠಿ. ಆಮೇಲೆ ಇದು ಮೆತ್ತೆ, ಮತ್ತೆ ಇದು ಸಾಸಿವೆ, ಮತ್ತೆ ಸ್ವಲ್ಪ ಇಷ್ಟು ಮೆಣಸು ತಕೊಂಡಿದಾರಮ್ಮ. ತೋರಿಸ್ತೇನೆ. ಇಷ್ಟು ಮೆಣಸು ತಕೊಂಡಿದ್ದಾರೆ. ಆಮೇಲೆ ಬೆಳ್ಳುಳ್ಳಿ ತಕೊಳ್ಬೇಕು, ಮತ್ತೆ ಸೊಪ್ಪು, ಸಾರಿ, ಕರಿಬೇವು ಸೊಪ್ಪು ತಕೊಳ್ಬೇಕು. ಸೊ ಇಷ್ಟು ಇಂಗ್ರೀಡಿಯೆಂಟ್ ಇದೆ ಅಲ್ಲ. ಈಗ ಅಷ್ಟು ಇಂಗ್ರೀಡಿಯೆಂಟ್ ಅನ್ನು ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಬೇಕು. ಮಿಕ್ಸಿ ರೆಡಿ ಆಗಿದೆ. ಇದೊಂದು ಸರಿ ಗೊತ್ತಿದೆ ನಂಗೆ ಗ್ರೈಂಡ್ ಮಾಡ್ಲಿಕ್ಕೆ. ಸೊ ಇದನ್ನೆಲ್ಲ ಈಗ ಫಸ್ಟ್ ಗೆ ಮಿಕ್ಸಿಗೆ ಹಾಕೊಳ್ವಾ. ವೆಯ್ಟ್. ಸೊ ಈಗ ನಾವು ರೆಡಿ ಮಾಡಿರುವ ಇಂಗ್ರೀಡಿಯೆಂಟ್ ಎಲ್ಲ ಇದೆ ಅಲ್ಲ, ಇದನ್ನೆಲ್ಲ ಮಿಕ್ಸಿಗೆ ಹಾಕುವ. ಹುಳಿಯನ್ನೊಂದು ಚಂದ ಮಾಡಿ ಕ್ಲೀನ್ ಮಾಡ್ಕೊಳ್ಬೇಕು, ಆಯ್ತಾ. ಇದು ಅಮ್ಮ ಚಂದ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಮೆಣಸು. ಫಸ್ಟ್ ಗೆ ಬಿಸಿಲಲ್ಲೆಲ್ಲ ಒಣಗಿಸಿ. ಈ ಜೀನಿಗೆ ಅಂತ ಮರ್ಲು ಮಾರ ಚೆಕ್. ಮಿಕ್ಸಿ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇಲ್ಲ ನಮ್ಮ ಪಿಜಿನಿಗೆ. ಹಿಡಿಯೋಯ್ತು ಮಿಕ್ಸಿ. ಸರಿ ಇದು. ಲೆಟ್ಸ್ ಸ್ಟಾರ್ಟ್. ನೋಡಿ, ಪುಳಿ ಮುಂಚೆದು ಮಸಾಲೆ ಕೂಡ ನಾನು ರೆಡಿ ಮಾಡ್ತಾ ಇದ್ದೇನೆ. ಕುಕಿಂಗ್ ಮಾಡ್ಲಿಕ್ಕೆ ಗೊತ್ತಿರೋರಿಗೆ ಇದೆಲ್ಲ ದೊಡ್ಡ ವಿಷಯ ಅಲ್ಲ, ಬಟ್ ನಂಗೆ ಇದು ದೊಡ್ಡ ವಿಷಯ. ಇದು ತಕೊಂಡೆ, ಹುಳಿಯನ್ನು ಸ್ವಲ್ಪ ಸೈಡಿಗೆ ಇಡ್ತೇನೆ. ಅದೆಲ್ಲ ಸ್ವಲ್ಪ ಸ್ಟೈಲ್ ಮಾಡಿ ಇಟ್ಟದ್ದು ನನಗೆ ತೋರಿಸ್ಲಿಕ್ಕೆ. ಮತ್ತೆ ತಕೊಂಡಿರುವ ಉಪ್ಪು ಸುಟ್ಟಿಗೆ ಹಾಕ್ಬೇಕಾ, ಎಲ್ಲ ಮಸಾಲೆಯನ್ನು ನಾವೀಗ ಹೀಗೆ ಹಾಕ್ಬೇಕು. ಕೊತ್ತಂಬರಿ ಎಲ್ಲ ಒಟ್ಟಿಗೆ ಹಾಕಿ ಬಿಡುವ. ಮತ್ತೆ ಬೇವು ಸೊಪ್ಪು ಸಹ ಹಾಗೆ ಹಾಕ್ಬೇಕು. ಮತ್ತೆ ಬೆಳ್ಳುಳ್ಳಿ ಹಾಕ್ಬೇಕು, ಶುಂಠಿ ಸಹ ಹಾಕ್ಬೇಕು. ವೇಟ್, ಬೆಳ್ಳುಳ್ಳಿ ಬೇವು ಸೊಪ್ಪು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ ಬರ್ತೇವೆ. ವೇಟ್, ಡೋಂಟ್ ಗೋ, ಐ ಆಮ್ ಹಿಯರ್. ಬಂದೆ, ನಾ ಬಂದೆ. ಆಕಾಶವೇ ಬೀಳಲಿ. ಆಯ್ತು. ಮತ್ತೆ ವೇಟ್, ಬೆಳ್ಳುಳ್ಳಿಯನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬರ್ತೇನೆ. ವೇಟ್. ನನ್ನದು ಪುಳಿ ಮುಂಚೆ ಆಗುವಾಗ 2 ಗಂಟೆ ಆಗ್ತದ ಅಂತ ಈಗ. ಮತ್ತೆ ಸ್ವಲ್ಪ ಅದೇ ಶುಂಠಿ, ಗುದ್ದಿಟ್ಟ ಶುಂಠಿ ಇದೆ ಅಲ್ಲ, ಅದನ್ನು ಸಹ ಹಾಕಿದೆ. ಈಗ ಹುಳಿಯನ್ನು ಸ್ವಲ್ಪ ಚಂದ ಮಾಡಿ ಕ್ಲೀನ್ ಮಾಡಿ ಆಮೇಲೆ ಹುಳಿ ಸಹ ಹಾಕ್ಬೇಕು. ಬಾ, ಇಡೀ ಎಲ್ಲ ಕಡೆ ಸ್ಪ್ರೆಡ್ ಆಯ್ತು. ನಮ್ಮ ಬೈತಾರೆ ಗಲೀಜಾದ. ಹುಳಿ ಸಹ ಚಂದ ಮಾಡಿ ಕ್ಲೀನ್ ಮಾಡ್ಕೊಂಡ್ ಬಂದಿದ್ದೇನೆ. ಖಾರ ಹುಳಿ ಹಾಗೆ ಆಗ್ಬೇಕು, ಆಗ ಎಷ್ಟು ಚಂದ ಆಗ್ತದೆ ತಿನ್ಲಿಕ್ಕೆ, ಭಾರಿ ಖುಷಿ ಆಗ್ತದೆ. ಇವತ್ತು ಸ್ವಲ್ಪ ಮಳೆ ಕಮ್ಮಿ ಇದೆ. ಮಳೆ ಬಂದ್ರೆ ಇನ್ನೂ ಸಹ ವೈಬ್ ಆಗ್ತಿತ್ತು. ಹುಳಿ ಸಹ ಹಾಕಿ ಆಯ್ತು. ಅದಕ್ಕೆ ಈಗ ಗ್ರೈಂಡ್ ಮಾಡ್ಬೇಕು ಇದನ್ನು. ಪುಲ್ಕಟ್ಟೆ ಇಲ್ಲ. ಪುಲ್ಕಟ್ಟೆ ಇಲ್ಲ ಅಂತ. ಹುಳಿಯಲ್ಲಿ ಪುಲ್ಕಟ್ಟೆ ಇದ್ರೆ ತೆಗಿಬೇಕು. ಈಗ 1 ಲೋಟೆ ನೀರ್ ಮಿಕ್ಸ್ ಮಾಡ್ಬೇಕು ಅದಕ್ಕೆ. ನೋಡಿ, ನಮ್ಮ ಮಸಾಲೆ ರೆಡಿ ನೋಡಿ. ಸೊ ನಮ್ಮ ಮಸಾಲೆ ಈಗ ಮಿಕ್ಸಿಯಲ್ಲಿ ರೆಡಿಯಾಗಿ ಕುತ್ಕೊಂಡಿದೆ. ಇದನ್ನು ಚಂದ ಮಾಡಿ ಗ್ರೈಂಡ್ ಮಾಡಿದ್ರೆ ಆಯ್ತು. ಅದಕ್ಕಿಂತ ಮುಂಚೆ ಸ್ವಲ್ಪ OCD ಇಶ್ಯೂ ಇದೆ ನನಗೆ. ಸೊ ಹಾಗಾಗಿ ಇದನ್ನ ಪಕ್ಕ ಕ್ಲೀನ್ ಮಾಡ್ಕೊಳ್ತೇನೆ. ಸ್ಟಾರ್ಟ್ ಮಾಡುವ. ಹುಳಿ ಮುಂಚಿ, ಬೂತಾಯಿ ಪುಳಿ ಮುಂಚಿಯ ಮಿಕ್ಸ್ ಬಿಡ್ತೀರಿ, ಅದು ಓಡ್ರವ. ಬಸ್ ಇಶ್ಯೂ ಇದೆ. ರೆಡಿ. 3, 2, 1, ಲೆಟ್ಸ್ ಗೋ. ಸ್ವಲ್ಪ ಗ್ರೈಂಡ್ ಆಗಲಿ, ಅಲ್ಲಿವರೆಗೆ ಸೇರಿ. ಓಕೆ, ನೋಡುವ ಎಂತಾಗಿದೆ ಅಂತ. ಎಂತಾಗಿದೆ ನೋಡುವ. ಎಂತ ಆಗಿರ್ತದೆ, ಗ್ರೈಂಡ್ ಆಗಿರ್ತದೆ ಅಷ್ಟೇ. ಉಪ್ಪು ಹಾಕ್ತೇನೆ, ಉಪ್ಪು ಹಾಕ್ಲಿಕ್ಕಿದೆ ನೋಡುವ. 3, 2, 1, ಲೆಟ್ಸ್ ಗೋ. ಕಮ್ಮನೆ ಪರಿಮಳ, ಅಂತಿಂತ ಪರಿಮಳ ಅಲ್ಲ, ಖಾರ ಖಾರ ಹುಳಿ ಹುಳಿ ಪರಿಮಳ ಉಡಿತಾ ಇದೆ. ಇದು ಇನ್ನೂ ಸ್ವಲ್ಪ ಪೇಸ್ಟ್ ಆಗ್ಬೇಕಾಯ್ತಾ. ನೋಡಿ, ಈಗ ಚಂದ ಮಾಡಿ. ಈಗ ನಾನು ಕೈ ಹಾಕಿದ್ರೆ ಕೈ ಮತ್ತೆ ಹುರಿತದ ಅಂತ ಚಮಚದಲ್ಲಿ ಸ್ವಲ್ಪ ಇದನ್ನ ತೆಗೆಯುವ. ಇಂದು ಕಮ್ಮನೆ. ಪರಿಮಳ ತಗೊಳ್ಳಿಕ್ಕೆ ಖುಷಿ ಆಗ್ತದೆ. ಅಷ್ಟು ಸ್ವಲ್ಪ ನಕ್ಕಿ ನೋಡುವಂತ ಬೇಡ. ಲಾಸ್ಟಿಗೆ ಉಪ್ಪೆಲ್ಲ ಉಪ್ಪು ಹಾಕಿದ್ದೇನೆ ನಾನು, ಸ್ವಲ್ಪ ತಗೊಂಡದ್ದು ಉಪ್ಪು. ನೆಕ್ಸ್ಟ್ ಉಪ್ಪು ನೋಡಿ ಮತ್ತೆ ಹಾಕೊಳ್ತೇನೆ. ಅದಕ್ಕೆ ಪುನಃ ಸ್ವಲ್ಪ ನೀರ್ ಮಿಕ್ಸ್ ಮಾಡುವ. ಪುನಃ ಸ್ವಲ್ಪ ನೀರ್ ಮಿಕ್ಸ್ ಮಾಡಿದ್ದೆ, ಆನ್ ಮಾಡುವ. ಅದಕ್ಕೆ ಸ್ವಲ್ಪ ಆಗ ಉಪ್ಪು ಹಾಕಿದ್ದು ಕಮ್ಮಿ ಆಗಿದೆ. ಸೊ ಇನ್ನು ಸ್ವಲ್ಪ ತಗೊಳ್ತೇನೆ. ಜಾಸ್ತಿ ಆಗಿದ್ರೆ ಸಾಕು ಮಾಡಿ. ಕಮ್ಮನೆ ಬಂಡು ಪರಿಮಳ ಬರ್ತದೆ.
ಓಕೆ ಲೆಟ್ ಸ್ಟಾರ್ಟ್. ಈಗ ನಾವು ಕುಕಿಂಗ್ ಮಾಡ್ಲಿಕ್ಕೆ ರೆಡಿ ಆಗಿದ್ದೇನೆ. ನಾವಲ್ಲ ನಾನು ಈಗ ಇಷ್ಟು ಪೇಸ್ಟ್ ಮಾಡಿಟ್ಟಿದ್ದೇನೆ ನೋಡಿ ನಾನು ಮಸಾಲೆ. ಇದ್ರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ತಗೊಳ್ಬೇಕು. ಓಕೆ, ಮಿಕ್ಕಿದನ್ನು ಸ್ವಲ್ಪ ಎಕ್ಸ್ಟ್ರಾ ಇದ್ದದನ್ನ ಒಂದು ಪಾತ್ರೆಗೆ ಇಲ್ಲಾಂದ್ರೆ ಒಂದು ಬಾಜನಕ್ಕೆ ಹಾಕಿ ತಗೊಳ್ಳುವ. ಹೀಗೆ ಭಾಜನ ಅಲ್ಲ, ತಟ್ಟೆ. ತಟ್ಟಿ ನಿಮ್ಗೆ ಕಾಣ್ತಾ ಇದೆ ಅಂತ ಅನ್ಕೊಂಡಿದ್ದೇನೆ. ನೋಕು ನೀನ್ ಆಚೆ ಈಚೆ ನೋಡ್ಬೇಡ, ಅದು ಕೆಳಗೆ ಬೀಳ್ತದೆ ಇಲ್ಲಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಮಸಾಲೆ ತಕೊಂಡಿದ್ದೇನೆ. ಬಾಯಲ್ಲಿ ನೀರು ಬರ್ತಾ ಇದೆ ಪರಿಮಳಕ್ಕೆ. ಇದೆಲ್ಲ ಜೀವನದಲ್ಲಿ. ಹೌದು, ಉಪ್ಪು ಸ್ವಲ್ಪ ಎಕ್ಸ್ಟ್ರಾ ಹಾಕೊಂಡಿದ್ದೇನೆ ಪುನಃ. ಅದೆಲ್ಲ ಇರ್ಲಿ, ಈಗ ಸ್ಟಾರ್ಟ್ ಮಾಡುವ. ಸೊ ನೋಡಿ, ಇಷ್ಟು ಎಕ್ಸ್ಟ್ರಾ ಮಸಾಲೆ, ಇದು ನಮ್ಗೆ ಎಕ್ಸ್ಟ್ರಾ ಮಸಾಲೆ. ಇದನ್ನ ತೆಗೆದು ಫ್ರಿಜ್ ಅಲ್ಲಿ ಇಟ್ಟರಾಯ್ತು. ಫ್ರೀಸರ್ ಅಲ್ಲಿ ಇಲ್ಲಾಂದ್ರೆ ಎಲ್ಲಿ ಬೇಕಾದ್ರೆ ನಿಮ್ಗೆ ಎಲ್ಲಿ ಬೇಕಾದ್ರೆ ಅಲ್ಲಿ ಇಟ್ಕೊಳ್ಳಿ. ಸ್ಟಾರ್ಟ್ ಮಾಡುವ. ಅದನ್ನ ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಅದನ್ನ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಈಗ ಫಸ್ಟಿಗೆ ತೆಂಗಿನೆಣ್ಣೆ ಹಾಕ್ಬೇಕು. ಗೈಡ್ ಇಲ್ಲಿ ಸೈಡ್ ಅಲ್ಲಿ ಇದ್ದಾರೆ, ಅದು ಬಿಸಿ ಆಗ್ಬೇಕಲ್ಲ. ನಾನ್ ಸ್ಟಿಕ್ ತವ ಅಲ್ಲ ಇದು, ನಾನ್ ಸ್ಟಿಕ್ ತವ ತಕೊಂಡು ಹೀಗೆ ಇಡ್ಬೇಕು. ಇದಕ್ಕೆ ತೆಂಗಿನೆಣ್ಣೆ ಫಸ್ಟಿಗೆ ಹಾಕ್ಬೇಕು. ಅದು ಸ್ವಲ್ಪ ಕಾಯ್ಲಿಕ್ಕೆ ಬಿಡ್ಬೇಕು ಫಸ್ಟಿಗೆ. ಫಸ್ಟ್ ಕೈದಿ ಹೊಡಿಯ ಬೇಯ್ತು. ಅಮ್ಮ ಹೇಳಿದ್ರು ಫಸ್ಟಿಗೆ ಕೈ ಇಡ್ಬೇಕಂತ. ಹೀಗೆ ಎಲ್ಲರೂ ನಾನು ಹೋಗ್ಲಿಕ್ಕೆ ಕಾಯ್ದೆ. ಎಲ್ಲರೂ ಸಹ ನನ್ನ ಮುಖ ಎಲ್ಲ ನಿಮ್ಗೆ ವಿಸಿಬಲ್ ಇದೆ ಅಂತ ಅನ್ಕೊಳ್ತೇನೆ. ಕ್ಯಾಮರಾ ಇಡ್ಲಿಕ್ಕೆ ಆಂಗಲ್ ಕರೆಕ್ಟ್ ಇಲ್ಲ ನಂದು. ಇಡಟ ತೆಂಗಿನೆಣ್ಣೆ ಫಸ್ಟಿಗೆ ನಾವು ತಗೊಳ್ಬೇಕು. ತೆಂಗಿನ ಎಣ್ಣೆ ಎತ್ತರ ಇಡೋಣ. ತೆಂಗಿನ ಎಣ್ಣೆ ಮಾ ಲಾಸ್ಟ್ ಟೈಮ್ ಕುಪ್ಪಿ ಮೈಪುಲತ್ತೆ ನೋಕು ಮೀನಾ ಮೈಪುಲ ಕಾಣ್ತಿದೆಯಲ್ಲ. ಓಕೆ ಓಕೆ, ಅಯ್ಯೋ ಮೀಯಾ ಕನ್ನಡದ ಚೆಲ್ಲು ಪ್ಲೀಸ್, ಸಾಕಲ್ಲ. ಈಗ ನೆಕ್ಸ್ಟ್ ಎಂತ ಮಾಡಬೇಕು? ಕಾಯಿದ್ರೆ ಆದ್ಮೇಲೆ ಅದು ಹಾಕು. ಈಗ ಸ್ವಲ್ಪ ಇದು ಕಾಯ್ಬೇಕು. ತೆಂಗಿನೆಣ್ಣೆ ಸ್ವಲ್ಪ ಕಾಯಿರಿ. ಕಾಯ್ತಂತೆ. ಈಗ ತೆಗೆದು ಈ ಮಸಾಲೆನೆಲ್ಲ ಹೀಗೆ ಹಾಕ್ಬೇಕು. ಅದು ರಟ್ಟುದಿಲ್ವ ಮೈಗೆ? ಬೇಗ ಇಡಿ. ನಾವು ರೆಡಿ ಮಾಡಿದಂತಹ ಮಸಾಲೆ ಈಗ ತೆಂಗಿನೆಣ್ಣೆಗೆ ಹೋಗಿ ಬೀಳ್ತಾ ಇದೆ. ಹಾಕುವ. ಬರ್ಲಿಕ್ಕೆ 1 ಗಂಟೆ ಇದೆ. ಸ್ವಲ್ಪ ಮೆಲ್ಲ ಇಟ್ಕೊಳ್ಳುವ. ತೆಂಗಿನೆಣ್ಣೆ ಮತ್ತೆ ಆ ಮಸಾಲೆದು ಪರಿಮಳ ಉಂಟಲ್ಲ. ಬಾಯಲ್ಲಿ ಅಲಕ್ಕ ನೀರು ಬರ್ತಿದೆ ನನಗೆ. ಮಿಕ್ಸ್ ಒಳಗಡೆ ಇರ್ತದಲ್ಲ, ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡಿ ಹಾಕೊಳ್ಳಿ. ಲೋಟ ಹೌದಾ? ಮಿಕ್ಸಿದ ಮುಚ್ಚಳಕ್ಕೆ ಸ್ವಲ್ಪ ಹೀಗೆ ನೀರು ಮಿಕ್ಸ್ ಮಾಡಿ. ಖಾರವಾಗಲಿಲ್ಲ ಮತ್ತೆ ಮುಚ್ಚಳ ಹಾಕಿ ಹೀಗೆ ಹೀಗೆ ಮಾಡಿ. ಅದೆಲ್ಲ ಅಮ್ಮನದು ಟೆಕ್ನಿಕ್. ಮುಚ್ಚಳ ಹಾಕಿ ಹೀಗೆ ಮಾಡಿ. ಒಂದೊಂದು ಬೂತ ಹಿಂದೆ ಬಿಡಿಸ್ತದೆ. ಇನ್ನೂ ಸಹ ಮಸಾಲೆ ಇದೆ ಅದರಲ್ಲಿ. ಇಡೀ ಕಿಚನ್ ರೂಮ್ ಅಲ್ಲಿ ಮಸಾಲೆ ಆಯ್ತು ಅಂತ. ಈಗ ಹೀಗೆ ಹಾಕ್ಬೇಕು ನೋಡಿ. ಲಾ 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 ಬೂತೈ. ಬೂತೈ ಚಂದ ಮಾಡಿ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ವಾ. ಸ್ಪ್ರೆಡ್ ಆಯ್ತದ ಮೈಗೆ ಹಾಕು. ಈಗ ಬಂದಿದೆ ಬೂತಾಯಿಯನ್ನು ಪುಳಿ ಮುಂಚಿಗೆ ಹಾಕುವ ಸಮಯ. ಯು ಗೈಸ್ ಎಕ್ಸೈಟೆಡ್? ಐ ಆಮ್ ಆಲ್ಸೋ ಎಕ್ಸೈಟೆಡ್. ಬನ್ನಿ ಸ್ಟಾರ್ಟ್ ಮಾಡುವ. ಬೂತಾಯಿ ಪುಳಿ ಮುಂಚಿ ಬೂತಾಯಿ. ಸ್ವಲ್ಪ ಗ್ಯಾಸ್ ಸ್ಪೀಡ್ ಮಾಡುವ. ನೋಡಿ, ಒಂದೊಂದಾಗಿ ನಮ್ಮ ಪುಳಿ ಮುಂಚಿಯ ಮಸಾಲೆಗೆ ಬೀಳ್ತಾ ಇದೆ ಬೂತಾಯಿ. ಒಂದು ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಜೀವನ ಅಂತ. ಇದು ಕೊಂದು ಬಿಡುವ. 1 2 3 ಒಟ್ಟಿಗೆ ಸಾಕ್ಬೋದು. ಬಟ್ ನಾನು ಸ್ವಲ್ಪ ಸ್ಟೈಲ್ ಮಾಡಿ ಹಾಕ್ತಾ ಇದ್ದೀನಿ. ಹೀಗೆ ನೋಡಿ, ಕಾಣ್ತಾ ಇದೆ ನಿಮ್ಗೆ? ಅದರ ಕಮ್ಮಣೆ ನಂಗೆ ಸಾಧಿಕ್ಕಿಲ್ಲ. ನಲ್ಲ ಇಡ ಮಸಾಲೆ ಒಳ್ಳೆ ಆಗಿದೆ ಅಂತೆ. ಟೇಸ್ಟ್ ನೋಡುದು ಒಂದೇ ಬಾಕಿ. ಇದನ್ನು ಸ್ಪ್ರೆಡ್ ಹೀಗೆ ಮಾಡ್ಬೇಕೀಗ. ಸ್ವಲ್ಪ ಮಸಾಲೆ ಎಲ್ಲ ಅದರ ಮೇಲೆ ಹೀಗೆ ಹಾಕುವ. ಹೀಗೆ ಚಂದ ಮಾಡಿ ಅದರ ಹೀಗೆ ಸ್ಪ್ರೆಡ್ ಮಾಡುವ. ಆಯ್ತು, ನೀರಿಗೆ ತೋರಿಸು ಸರಿ ಆಗ್ತದೆ. ಲಾಸ್ಟಿಗೆ ಸಫಾ ಆಯ್ತು ಮಿತ್ರರೇ. ಮುಟ್ಟೆ ಇಡಬೇಕಾಗಿಲ್ಲ. ಮುಟ್ಟೆ ಉಂಡಲ್ಲಿ ಒಂದು ಬಾಕಿ ಆಗಿದೆ. ಈಗ ಸ್ವಲ್ಪ ಮೆಲ್ಲ ಮಾಡ್ಬೇಕಾ? ಬೂತಾಯದ್ದು ತೆತ್ತಿ, ಬೂತಾಯದ್ದು ಮೊಟ್ಟೆ ಈಗ ಸೈಡಿಗೆ ಹಾಕಿದ್ರೆ ಆಯ್ತು. ಚಂದ ಮಾಡಿ ಹೀಗೆ ಹಾಕಿದ್ರೆ ಆಯ್ತು. ಇದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಮಿಕ್ಸ್ ಮಾಡುವ ಹೀಗೆ. ಓಕೆ, ಆಗಿದೆ ನಮ್ಮದು ಬೂತಾಯದ್ದು ಪುಳಿ ಮುಂಚಿ ಫೈನಲಿ ರೆಡಿ ಆಗಿದೆ.
ನೋಡಿ ಮಿತ್ರರೇ, ಬಿಸಿ ಬಿಸಿಯಾಗಿ ಬೇಯ್ತಾ ಇರುವ ಪುಳಿ ಮುಂಚಿ ಹೇಗೆ ಕಾಣ್ತಾ ಇದೆ ನೋಡಿ. ಇದನ್ನೀಗ ಮುಚ್ಚಿಡುವ. ಹೀಗೆ ಎಷ್ಟು ಹೊತ್ತುವರೆಗೆ ಹೀಗೆ ಬೇಯಲಿಕ್ಕೆ ಬಿಡ್ಬೇಕು? ಒಂದು 10 ನಿಮಿಷ, 10 ನಿಮಿಷ ಬೇಯಲಿಕ್ಕೆ ಬಿಟ್ರೆ ಮುಚ್ಚಿಡುವ. ಓಕೆ ಮಿತ್ರರೇ, ಈಗ 10 ಮಿನಿಟ್ ಆಗಿದೆ. ಸೊ ಐ ಆಮ್ ಬ್ಯಾಕ್. ಈಗ ನೋಡುವ ಚಂದ ಬೆಂದಿದೆ ಇಲ್ವಾ ಅಂತ. ಓಪನ್ ಮಾಡ್ತಾ ಇದ್ದೇನೆ. ವಾವ್, ಬಬಲ್ಸ್ ಬರ್ತಾ ಇದೆ ಹೀಗೆ. ಮೀನದ್ದು ಪರಿಮಳ, ಮತ್ತೆ ತೆಂಗಿನ ಎಣ್ಣೆದು ಪರಿಮಳ, ಮತ್ತೆ ಇನ್ನು ನಾನು ಟೇಸ್ಟ್ ಮಾಡಿ ಹೇಳ್ಬೇಕಷ್ಟೇ ಹೇಗಾಗಿದೆ ಅಂತ. ಆಯ್ತು, ಫೈನಲಿ ನಮ್ಮದೊಂದು ಭೂತಾಯದ ಪುಳಿ ಮುಂಚೆ ಆಯ್ತು. ಬಾಯ್ಲ್ ತಂದಿ ಮಾಡ್ಲಿ. ಇದನ್ನು ಗಂಜಿ ಜೊತೆ ಊಟ ಮಾಡುವಂತಿದ್ದೆ, ಬಟ್ ಹಾಗೆ ಊಟ ಮಾಡ್ಬೋದು. ಹಾಗೆ ಮಿಕ್ಸ್ ಮಾಡಿ ತಿನ್ಲಿಕ್ಕೆ ಆಗ್ತದೆ, ಖುಷಿ ಆಗ್ತದೆ. ಒಂದ ಕಡೆ ಬಂದ್ ಮಾಡುವ. ಈಗ ನಮ್ಮ ಫೈನಲ್ ಪ್ರೊಸೆಸ್ ಅದೇ, ಟೇಸ್ಟ್ ಮಾಡುದು, ಅದು ಇಂಪಾರ್ಟೆಂಟ್. ಬಂದ್ ಮಾಡಿದೆ. ಪರಿಮಳ ಅಂದ್ರೆ ಹೇಗೆ ಬರ್ತಿದೆ ಅಂದ್ರೆ, ತೆಂಗಿನ ಎಣ್ಣೆದು ಸೂಪರ್ ಪರಿಮಳ ಬರ್ತಾ ಇದೆ. ನಂಗೆ ಆಸೆ ಆಗ್ತಾ ಇದೆ, ನಾನ್ ಮಾಡುದು ನೋಡುವಾಗ ನಿಮ್ಗೆ ಆಸೆ ಆಗ್ಬೋದು ಅವತರ ಕಟ್ಟುವಾಗ. ಓಕೆ ಓಕೆ ಓಕೆ, ಈಗ ನಾವು ಪ್ಲೇಟ್ ಎಲ್ಲಿದೆ? ಹಸಿವು ತಾಳ್ಲಿಕ್ಕೆ ಆಗ್ತಾ ಇಲ್ಲ. ನನ್ನ ವಿಡಿಯೋದ ಅಪತರದಲ್ಲಿ ಇವತ್ತು ಊಟ ಸಹ ಲೇಟ್ ಆಗಿದೆ. ಹಸಿವು ತಾಳ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲ. ಪ್ಲೇಟ್ ತಗೊಂಡ್ಬರ್ತೇನೆ. ಓಕೆ, ಈಗ ನಾನು ಸ್ವಲ್ಪ ಅನ್ನ ಹಾಕೊಂಡ್ ಬಂದಿದ್ದೇನೆ. ಈಗ ಟೇಸ್ಟ್ ಮಾಡುವ ಸಂದರ್ಭ ಈಗ. ಭೂತಾಯಿ ಪುಳಿ ಮುಂಚಿ, ಕಮ್ ಟು ಮೈ ಪ್ಲೇಟ್. ಯಾವ್ದು ಹಾಕೊಳ್ವ ಪೀಸ್? ದೊಡ್ಡ ಪೀಸ್ ಹಾಕೊಳ್ಳುವ. ಗ್ರೇವಿ ನೋಡಿ ಎಷ್ಟು ಚಂದ ಇದೆ ಅದರ ಗಸಿ ನೋಡಿ. ಈಗ ನನ್ನ ಮೋಸ್ಟ್ ಫೇವ್ರೆಟ್ ತೆತ್ತಿ, ಭೂತಾಯದ್ದು ತೆತ್ತಿ ಅಂದ್ರೆ ಮೊಟ್ಟೆ. ಇದು ಒಳ್ಳೆ ಚಂದ ಇರ್ತದೆ ನೋಡಿ. ಎಲ್ಲ ಮೊಟ್ಟೆನೆಲ್ಲ ಹಾಕೊಳ್ಳುವ ಹೀಗೆ. ಬನ್ನಿ ಬನ್ನಿ, ಊಟ ಮಾಡುವ. ತಡಿಲಿಕ್ಕೆ ಆಗ್ತಾ ಇಲ್ಲ ಆಸೆಯಲ್ಲಿ ಇಲ್ಲಿ. ಆಕ್ಚುಲಿ ಇದೊಂದು ಮೊಟ್ಟೆ ನಂಗೆ ಇಷ್ಟ. ಮೊಟ್ಟೆ ಅದು ಗರಿ 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 ಆಗಿರ್ತದೆ, ಖುಷಿ ಆಗ್ತದೆ ತಿನ್ಲಿಕ್ಕೆ. ಸ್ವಲ್ಪ ಅಮ್ಮನಿಗೆ ಇರ್ಲಿ. ಸೊ ರೆಡಿ ಆಗಿದೆ. ಈಗ ಟೇಸ್ಟ್ ಮಾಡ್ಲಿಕ್ಕೆ ಒಂದೇ ಬಾಕಿ. ಬನ್ನಿ ನೋಡಿ ನಮ್ಮ ಭೂತಾಯಿ ಪುಳಿ ಮುಂಚಿಯ ಫೈನಲ್ ಲುಕ್ ವಿತ್ ಬಾಯ್ಲ್ಡ್ ರೈಸ್, ಕೊಚ್ಚಿಗೆ ಅಕ್ಕಿ ಕೊಚ್ಚಿಗೆ ಅಕ್ಕಿ. ನಂತರ ಕಲರ್ ನೋಡಿ ಮಿತ್ರವೇ, ತಿನ್ನುವವರೆಗಾಗಿದೆ ಈಗ ನಂಗೆ. ನೋಡಿದ್ರಲ್ಲ, ಈಗ ಟೇಸ್ಟ್ ಮಾಡುವ. ಓಕೆ ವೇಟ್, ಒಂದು ಚಾಯ್ ತಗೊಬರ್ತೇನೆ. ಟಡಾನ್ ಟಡಾನ್ ಟಡಡಡನ್. ಸ್ವಲ್ಪ ಮೀನನ್ ಸೈಡಿಗೆ ಇಟ್ಟು, ಸ್ವಲ್ಪ ಮೀನನ್ ಸೈಡಿಗೆ ಇಡುವ. ಹೇಗಾಗಿದೆ? ಪರಿಮಳ ಪರಿಮಳ, ಎಂದು ಪರಿಮಳ ಅಮ್ಮ. ಸ್ಟಾರ್ಟ್ ಮಾಡುವ ಈಗ. 3, 2, 1. ಸ್ವಲ್ಪ ಮೀನು ಸಹ ಹೀಗೆ ಮೀನು ಸಹ ತೆಗ್ದಿದೆ, ಈಗ ಹಾಕೊಳ್ವಾ. ತಿನ್ನೋಗಿಂತ ಮುಂಚೆ ಆಸೆ ಆಗ್ತಾ ಇದೆ ನಂಗೆ. 3, 2, 1. ರಿಯಲಿ ಸೂಪರ್. ಹುಳಿ ಇದೆ, ಖಾರ ಇದೆ, ಉಪ್ಪಂತ ಹೇಳೋದು ಬೇಡ, ಪರ್ಫೆಕ್ಟ್ ಆಗಿದೆ. ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ, ಅಷ್ಟು ಉಕ್ಕುಲಿ ಭಾರಿ ಒಳ್ಳೆ ಆಗಿದೆ. ತೆಂಗಿನೆಣ್ಣೆ, ನಂಗೆ ತೆಂಗಿನೆಣ್ಣೆ ಸ್ಮೆಲ್ ಬಂದ್ರೆ ಖುಷಿ ಆಗುದು. ಎಗ್ ತಿನ್ನುವ ಇದ್ರದ್ದು ಮೊಟ್ಟೆ ಇನ್ನೂ ಇಷ್ಟ ನಂಗೆ ನೋಡಿ. ಅತಿ ಉತ್ತಮ ಚುಮ್ಮೇಶ್ವರಿ ಭೂತಾಯಿ ಪುಳಿ ಮುಂಚಿ. ಬೇಗ ಬೇಗ ಊಟ ಮಾಡುವ. ಇನ್ನೊಂದು ಬೈಟ್ ತಕೊಳ್ತಾ ಇದ್ದೇನೆ. ಆಹಾ ಆಹಾ, ಕ್ಯಾ ಬಾತ್ ಕ್ಯಾ ಬಾತ್. ತಿನ್ನುದಂದ್ರೆ ನಂಗೆ ಇಷ್ಟ, ನಾನು ಇರುದೇ ತಿನ್ಲಿಕ್ಕೆ. ಹಾಗೆ ನಾನು ತಿನ್ನುವಾಗ ತುಂಬಾ ಎಂಜಾಯ್ ಮಾಡಿ, ತುಂಬಾ ಖುಷಿಯಿಂದ ತಿಂತೇನೆ. ಇದು ಪುಳಿ ಮುಂಚೆ ಅಂದ್ರೆ ನಾನು ತುಂಬಾ ಫೇವ್ರೇಟ್. ಒಂದು ಮೀನದೊಂದು ಪೀಸ್ ತಗೊಳ್ತಾ ಇದ್ದೇನೆ. ಮೀನ್ಸ್ ಅಷ್ಟೇ ಟೇಸ್ಟ್ ಇದೆ ಆಯ್ತಾ. ಎಂತ ಹೇಳಲಿಕ್ಕೆಲ್ಲ, ಯಾವ್ದು ಫ್ಲಾಪೇ ಆಗ್ಲಿಲ್ಲ, ಅಷ್ಟು ಒಳ್ಳೇದಾಗಿದೆ. ಬೊಂಬಾಟ್ ಭೋಜನ. ನನ್ನಷ್ಟು ಖುಷಿ ಯಾರಿಗೂ ಸಿಲ್ಲ ಇವತ್ತು, ಅಷ್ಟು ಖುಷಿ ಆಯ್ತು ನಂಗೆ. ಐ ಹೋಪ್ ಇವತ್ತು ಯಾವ್ದು ಮಸಾಲೆ ಮಿಸ್ ಆಗ್ಲಿಲ್ಲ. ಅಮ್ಮ ಮಾಡುವ ಕೆಲವು ಸಲ ಮಿಸ್ ಆಗಿರ್ತದೆ ಮಸಾಲೆ ಎಲ್ಲ. ತುಂಬಾ ಖುಷಿ ಆಯ್ತು.
ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಸೊ ಮಿತ್ರರೇ, ನಾನು ಬೂತಾಯಿ ಪುಳಿ ಮುಂಚಿ ಮಾಡಿದ್ದು ಹೇಗೆ ಆಗಿದೆ ಅಂತ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಟ್ರೈ ಮಾಡ್ಬೋದು ಆಯ್ತಾ, ಏನು ತೊಂದರೆ ಇಲ್ಲ, ಆರಾಮ್ಸೆ ಟ್ರೈ ಮಾಡ್ಬೋದು. ನಿಮ್ಮ ಮೇಲೆ ರಿಸ್ಕ್ ಅಲ್ಲಿ ಬೇಡ, ನನ್ನ ಮೇಲೆ ರಿಸ್ಕ್ ಅಲ್ಲಿ ನೀವು ಟ್ರೈ ಮಾಡಿ. ಬಟ್ ಉಪ್ಪೆಲ್ಲ ಹಾಕುವಾಗ ಸ್ವಲ್ಪ ಜಾಗ್ರತೆ ಮಾಡಿ ಹಾಕಿದ್ರಾಯ್ತು. ಓಕೆ, ನಂಗೆ ಇದನ್ನ ಎಂಜಾಯ್ ಮಾಡ್ಲಿಕ್ಕಿದೆ. ಅದಕ್ಕಿಂತ ಮುಂಚೆ ನಾನು ಈ ವ್ಲಾಗ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಅದಕ್ಕಿಂತ ಸಹ ಮುಂಚೆ ಅಂತ ಹೇಳಿದ್ರೆ, ಅದ್ರದ್ದು ಟೇಸ್ಟ್ ಇದೆ ಅಲ್ಲ ಬಾಯಲ್ಲಿ, ಹಾಗೆ ಇದೆ. ಅದಕ್ಕಿಂತ ಮುಂಚೆ ಅಂತ ಹೇಳಿದ್ರೆ, ನೀವೇನಾದ್ರೂ ನನ್ನ ಚಾನಲ್ ಅನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ಲಿಲ್ಲ ಅಂದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾನು ಆದಷ್ಟು ನಿಮ್ಗೆ ಇನ್ನೂ ಎಂಟರ್ಟೈನ್ಮೆಂಟ್ ಆಗಿರೋ ಒಂದು ನ್ಯಾಚುರಲ್ ವಿಡಿಯೋಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ನಿಮ್ಮ ಸಪೋರ್ಟ್ ಅದು ತುಂಬಾ ಅವಶ್ಯಕತೆ ಇರುತ್ತೆ. ಹಾಗಾಗಿ ಸೊ ನಾವು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಾನು ಹೇಳಿದಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ಲಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಖಂಡಿತವಾಗ್ಲೂ ಅನ್ಕೊಂಡಿದ್ದೇನೆ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗ್ಲಿಲ್ಲ ಅಂದ್ರೆ ಒಂದ್ ಸೆಕೆಂಡ್ ನೋಡುವ ಗಡಿ ನಂಗೆ ಆಸೆ ಆಗ್ತದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ನೀವು ಡಿಸ್ಲೈಕ್ ಮಾಡ್ಬೋದು, ಬೇಜಾರಾಗುದಿಲ್ಲ, ನಿಮ್ಸ ಮೋಟಿವೇಟ್ ಆಗ್ತದೆ ನಂಗೆ. ಹಾಗಾಗಿ ಸುಮ್ನೆ ಡಿಸ್ಲೈಕ್ ಕೊಟ್ಬಿಡಿ ಈಗ. ಹಾಗೆ ನಾವು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಹುಷಾರಾಗಿರಿ, ಬಾಯ್ ಬಾಯ್ ಮಿತ್ರರೇ.